ನಮಸ್ಕಾರ ಮಕರ ರಾಶಿಯವರೇ, ಈ ಆಗಸ್ಟ್ 20, 21, 22, 23ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಬದಲಾವಣೆಗಳನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳಬೇಕೆಂದರೆ ಈ ಲೇಖನವನ್ನು ಪೂರ್ತಿಯಾಗಿ ಓದಿ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮಗೆ ವಿರುದ್ಧವಾಗಿ ಆಟವಾಡುತ್ತಿರುವವರ ಆಟ ಮುಗಿಯುವ ಪರಿಸ್ಥಿತಿ ಕಂಡುಬರುತ್ತದೆ. ಇಷ್ಟು ದಿನ ನಿಮಗೆ ಬರಬೇಕಾದ ಅವಕಾಶಗಳು ತಡೆಯಲ್ಪಡುವುದು, ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವುದು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದಿರುವುದು, ನಿಮಗೆ ಬರಬೇಕಾದ ಹಣ ತಡವಾಗುವುದು ಮುಂತಾದ ವಿಷಯಗಳಿದ್ದಲ್ಲಿ ಅವುಗಳಲ್ಲಿ ಒಂದೊಂದಾಗಿ ಬದಲಾವಣೆ ಕಾಣುವ ಸಾಧ್ಯತೆಯಿದೆ. ಅಷ್ಟೇ ಅಲ್ಲ, ಶತ್ರುಗಳ ಆಟ ಮುಗಿಯಿತು ಎಂದರೆ ಧನಲಾಭ ಪ್ರಾರಂಭವಾಗುವ ಸಮಯವೇ ಇದು. ಹಳೆಯ ಬಾಕಿ ವಸೂಲಾಗುವುದು, ನಿಂತುಹೋಗಿದ್ದ ಹಣದ ಹರಿವು ಶುರುವಾಗುವುದು, ಉದ್ಯೋಗದಲ್ಲಿ ಗುರುತಿಸುವಿಕೆ ಸಿಗುವುದು, ವ್ಯಾಪಾರದಲ್ಲಿ ನಿಂತುಹೋದ ಕೆಲಸ ಮತ್ತೆ ಪ್ರಾರಂಭವಾಗುವುದು, ನಿರೀಕ್ಷಿಸದ ವ್ಯಕ್ತಿಯ ಮೂಲಕ ಒಂದು ಉತ್ತಮ ಅವಕಾಶ ಬರುವುದು ಮುಂತಾದ ಪ್ರಮುಖ ವಿಷಯಗಳು ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ಆದರೆ ಇಲ್ಲೇ ಅಸಲ್ ವಿಷಯವಿದೆ. ನಿಮಗೆ ಲಾಭ ಬರುವ ಅವಕಾಶವಿರುವ ಸ್ಥಳದಲ್ಲೇ ಒಂದು ಸಣ್ಣ ಎಚ್ಚರಿಕೆಯೂ ಇದೆ. ಎಲ್ಲರಿಗೂ ನಮಸ್ಕಾರ. ಯಾರನ್ನೂ ನಂಬಬೇಕು, ಯಾರೊಂದಿಗೆ ಹಣದ ವ್ಯವಹಾರ ಮಾಡಬಾರದು, ಉದ್ಯೋಗದಲ್ಲಿ ಯಾರೊಂದಿಗೆ ನಿಮ್ಮ ವಿಷಯಗಳನ್ನು ಹಂಚಿಕೊಳ್ಳಬಾರದು, ವ್ಯಾಪಾರದಲ್ಲಿ ಯಾವ ನಿರ್ಧಾರವನ್ನೂ ಧಾವಂತದಿಂದ ತೆಗೆದುಕೊಳ್ಳಬಾರದು, ಪ್ರೀತಿಯಲ್ಲಿ ಗತಕಾಲ ಮತ್ತೆ ಏಕೆ ನೆನಪಾಗುತ್ತಿದೆ, ಕುಟುಂಬದಲ್ಲಿ ಯಾರ ಮಾತು ಕೇಳುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ಧನಲಾಭಕ್ಕೆ ದಾರಿ ತೋರಿಸುವ ಆ ಸಂಕೇತಗಳು ಯಾವುವು? ಇವೆಲ್ಲವನ್ನೂ ಸ್ಪಷ್ಟವಾಗಿ ಹೇಳಲಿದ್ದೇವೆ. ಮಕರ ರಾಶಿಯವರಿಗೆ ಈ 4 ದಿನಗಳಲ್ಲಿ ಮುಖ್ಯವಾಗಿ ಹಣ, ಉದ್ಯೋಗ, ವ್ಯಾಪಾರ, ಕುಟುಂಬ, ಪ್ರೀತಿ, ವಿವಾಹ, ಆರೋಗ್ಯ ಮುಂತಾದ ಪ್ರತಿಯೊಂದು ವಿಷಯದಲ್ಲೂ ಯಾವ ಬದಲಾವಣೆಗಳು ಬರಬಹುದು ಎಂದು ತಿಳಿದುಕೊಳ್ಳಬೇಕೆಂದರೆ ಮಧ್ಯದಲ್ಲಿ ನಿಲ್ಲಿಸದೆ ಪೂರ್ತಿಯಾಗಿ ಓದಿ. ಏಕೆಂದರೆ ಕೊನೆಯಲ್ಲಿ ನೀವು ಮಾಡಬೇಕಾದ ವಿಶೇಷ ಪರಿಹಾರವನ್ನು ಸಹ ಹೇಳುತ್ತಿದ್ದೇವೆ. ಆ ಪರಿಹಾರವು ನಿಮಗೆ ಆಧ್ಯಾತ್ಮಿಕವಾಗಿ ಧೈರ್ಯವನ್ನು ಮತ್ತು ಮನಃಶಾಂತಿಯನ್ನು ಹೆಚ್ಚಿಸುವ ರೀತಿಯಲ್ಲಿರುತ್ತದೆ. ಮಕರ ರಾಶಿಯವರೇ, ನಿಮಗೆ ಈ ರಾಶಿಫಲಗಳು ಉಪಯುಕ್ತವಾಗುತ್ತಿದ್ದರೆ, ಇದುವರೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಇಂತಹ ಪ್ರಮುಖ ರಾಶಿಫಲಗಳು ನಿಮಗೆ ಕಾಲಕಾಲಕ್ಕೆ ತಲುಪುತ್ತವೆ. ಮುಖ್ಯವಾಗಿ ಒಂದು ಕೆಲಸ ಮಾಡಿ. ಆಗಸ್ಟ್ 20, 21, 22, 23ರ ದಿನಾಂಕಗಳಲ್ಲಿ ನಾನು ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತೋ ಗಮನಿಸಿ. ಉದ್ಯೋಗದಲ್ಲಿ ಬದಲಾವಣೆ ಬಂದಿದೆಯೇ? ಹಣ ಸಿಕ್ಕಿದೆಯೇ? ಹಳೆಯ ವ್ಯಕ್ತಿ ಮತ್ತೆ ಸಂಪರ್ಕಿಸಿದರೆ? ವ್ಯಾಪಾರದಲ್ಲಿ ನಿಂತುಹೋದ ಕೆಲಸ ಮುನ್ನಡೆಯಿತೆ? ನಿಮಗೆ ವಿರುದ್ಧವಾಗಿದ್ದ ವ್ಯಕ್ತಿಯ ಪ್ರಭಾವ ಕಡಿಮೆಯಾಯಿತೆ? ಯಾವ ಫಲಿತಾಂಶ ನಡೆದರೂ ಲೇಖನದ ಕೆಳಗೆ ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಮಕರ ರಾಶಿ ಫಲಿತಾಂಶ ನಡೆದಿದೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಅನುಭವ ಇತರ ಮಕರ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ಮಕರ ರಾಶಿಯವರೇ, ಗತಕಾಲ ನಿಮ್ಮ ಕೈಯಲ್ಲಿಲ್ಲ. ಆದರೆ ಬರಲಿರುವ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿರುವ ಮಾರ್ಗವನ್ನು ಬದಲಾಯಿಸಬಲ್ಲವು. ಅದಕ್ಕಾಗಿಯೇ ಕೊನೆಯವರೆಗೂ ಓದಿ. ಶತ್ರುಗಳ ಆಟ ಮುಗಿಯಿತೆ, ಧನಲಾಭ ಹೇಗೆ ಬರುತ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ದೇವರ ಅನುಗ್ರಹಕ್ಕಾಗಿ ಯಾವ ಪರಿಹಾರ ಮಾಡಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ನೈಸರ್ಗಿಕವಾಗಿಯೇ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ನೀವು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಒಮ್ಮೆ ನಂಬಿದರೆ ಮಾತ್ರ ಬಹಳ ಕಾಲ ಆ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ನಿಮ್ಗೆ ಕಷ್ಟ ಬಂದಾಗ ಎಲ್ಲರ ಮುಂದೆ ಹೇಳಿಕೊಳ್ಳದೆ ನಿಮ್ಮಲ್ಲೇ ಇಟ್ಕೊಂಡು ಮುಂದೆ ಸಾಗುವುದು ನಿಮ್ಮ ಅಭ್ಯಾಸ. ನೀವು ನಿಧಾನವಾಗಿ ಬೆಳೆದರೂ ಒಮ್ಮೆ ಬೆಳೆದ ನಂತರ ಆ ಸ್ಥಾನದಿಂದ ಕದಲುವುದು ಬಹಳ ಕಷ್ಟ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ವಿಳಂಬಗಳು ಹೆಚ್ಚಾಗಿ ಕಂಡುಬಂದರೂ ಸಿಕ್ಕ ಫಲಿತಾಂಶವು ಸ್ಥಿರವಾಗಿರುವ ಸಾಧ್ಯತೆಯಿರುತ್ತದೆ. ಆದರೆ ನಿಮ್ಮಲ್ಲೊಂದು ದೌರ್ಬಲ್ಯವೂ ಇದೆ. ಯಾರೋ ನಿಮಗೆ ಅನ್ಯಾಯ ಮಾಡಿದರು ಎಂದು ಅನಿಸಿದರೆ ಹೊರಗೆ ಏನೂ ಹೇಳದೆ ಆ ಹಳೆಯ ನೋವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಕಟಪಡುತ್ತೀರಿ. ಈಗ ಹಳೆಯ ನೋವನ್ನು ಬಿಡುವ ಸಮಯ ಪ್ರಾರಂಭವಾಗುತ್ತದೆ. ಯಾಕೆಂದರೆ ಆಗಸ್ಟ್ 20ರಿಂದ 23ರ ಮಧ್ಯೆ ಸೂರ್ಯನು ಸಿಂಹ ರಾಶಿಯಲ್ಲಿರುವುದರಿಂದ ಮಕರ ರಾಶಿಗೆ 8ನೇ ಸ್ಥಾನದಲ್ಲಿ ಸೂರ್ಯನ ಪ್ರಭಾವವಿರುತ್ತದೆ. ಇದು ಹೊರಗೆ ಕಾಣಿಸದ ವಿಷಯಗಳನ್ನು ಹೊರಗೆ ತರುವ ಸ್ಥಾನವಾಗಿದೆ. ಮುಚ್ಚಿಟ್ಟ ಸತ್ಯ ತಿಳಿಯುವ ಅವಕಾಶ, ಯಾರು ನಿಜವಾಗಿ ನಿಮಗೆ ಅನುಕೂಲಕರವಾಗಿದ್ದಾರೆ ಎಂದು ಅರ್ಥವಾಗುವ ಅವಕಾಶ ನೀಡುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿಯು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಮುಂದುವರಿಯುವುದರಿಂದ 3ನೇ ಸ್ಥಾನಕ್ಕೆ ಸಂಬಂಧಿಸಿದ ಧೈರ್ಯ, ಸ್ವಯಂ ಶ್ರಮ, ಪ್ರಯತ್ನ, ಮಾತಿನ ಶೈಲಿ ಮುಂತಾದ ವಿಷಯಗಳು ಮತ್ತೆ ಪರೀಕ್ಷೆಗೆ ಒಳಪಡುತ್ತವೆ. ನೀವು ಇತರರನ್ನು ನೋಡಿ ಹೆದರದೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಬೇಕು. ಗುರುವು ಕರ್ಕಾಟಕದಲ್ಲಿದ್ದು ನಿಮ್ಮ 7ನೇ ಸ್ಥಾನವನ್ನು ಬಲಪಡಿಸುತ್ತಾ ಭಾಗಸ್ವಾಮ್ಯ, ವಿವಾಹ, ಜನರ ಸಹಕಾರ, ವ್ಯಾಪಾರ ಸಂಬಂಧಗಳಲ್ಲಿ ಸಹಾಯ ಮುಂತಾದ ಅವಕಾಶಗಳನ್ನು ಹೆಚ್ಚಿಸುವ ಸ್ಥಿತಿಯನ್ನು ನೀಡುತ್ತಿದ್ದಾನೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಒಂದು ಪ್ರಮುಖ ಬದಲಾವಣೆ ಏನೆಂದರೆ
ಇಷ್ಟು ದಿನ ನಿಮಗೆ ಅಡ್ಡಲಾಗಿದ್ದ ಜನರ ಮೇಲೆ ಗಮನ ಹರಿಸುವುದನ್ನು ಕಡಿಮೆ ಮಾಡಿ ನಿಮಗೆ ಸಹಕರಿಸುವ ಜನರನ್ನು ಗುರುತಿಸುವುದು ಪ್ರಾರಂಭವಾಗುತ್ತದೆ. ನೀವು ಅಂದುಕೊಂಡಂತೆ ಶತ್ರುಗಳ ಆಟ ಮುಗಿಯಿತು ಎಂದು ಅನಿಸುವ ಮೊದಲ ಸಂಕೇತವು ಇಲ್ಲಿಂದಲೇ ಬರುತ್ತದೆ. ಯಾರೋ ನಿಮಗೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ ಎಂದು ತಿಳಿದರೂ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಸೂರ್ಯನು 8ನೇ ಸ್ಥಾನದಲ್ಲಿದ್ದಾಗ ಮಾತು ಹೊರಬಿದ್ದ ಮೇಲೆ ಅದನ್ನು ಹಿಂಪಡೆಯುವುದು ಕಷ್ಟ. ಆದ್ದರಿಂದ ಈ ದಿನಗಳಲ್ಲಿ ಮೌನವೇ ನಿಮಗೆ ಬಲವಾಗಿ ಕೆಲಸ ಮಾಡುತ್ತದೆ. ಆಗಸ್ಟ್ 20 ಗುರುವಾರ. ಹಣಕ್ಕಾಗಿ ಹುಡುಕುವ ಅಗತ್ಯ ಕಡಿಮೆಯಾಗಿ ಹಣವೇ ನಿಮ್ಮತ್ತ ಚಲಿಸುವ ಸಂಕೇತ. ಆಗಸ್ಟ್ 20ರಂದು ಶುಕ್ಲ ಅಷ್ಟಮಿ ಬೆಳಿಗ್ಗೆಯವರೆಗೆ ವಿಶಾಖ ನಕ್ಷತ್ರದ ಪ್ರಭಾವವಿದ್ದು ಆನಂತರ ಅನುರಾಧ ನಕ್ಷತ್ರ ಮುಂದುವರಿಯುತ್ತದೆ. ಹೈದರಾಬಾದ್ ಪಂಚಾಂಗ ಗಣನೆಯ ಪ್ರಕಾರ ಆ ದಿನದಂದು ಸೂರ್ಯನು ಸಿಂಹದಲ್ಲೂ ಚಂದ್ರನು ವೃಶ್ಚಿಕದಲ್ಲೂ ಇದ್ದಂತೆ ಕಾಣಿಸುತ್ತಿದೆ. ಮಕರ ರಾಶಿಗೆ ಚಂದ್ರನು 11ನೇ ಸ್ಥಾನದಲ್ಲಿರುವುದರಿಂದ ಆದಾಯ, ಪರಿಚಯಗಳು, ಲಾಭಗಳು, ನಿಮ್ಮ ಆಸೆಗಳಿಗೆ ಸಂಬಂಧಿಸಿದ ವಿಷಯಗಳು ಚುರುಕಾಗುವ ಸಾಧ್ಯತೆಯಿದೆ. ಅದೇ ಸಮಯದಲ್ಲಿ ಶುಕ್ರನು ಈ ಅವಧಿಯಲ್ಲಿ ಭಾಗ್ಯಸ್ಥಾನವಾದ ಕನ್ಯಾ ರಾಶಿಯ ಪ್ರಭಾವವನ್ನು ಹೊಂದಿದ್ದು ಪ್ರಯಾಣಗಳು, ದೂರದ ಪ್ರದೇಶಗಳ ಪರಿಚಯಗಳು, ಆಧ್ಯಾತ್ಮಿಕ ವಿಷಯಗಳು, ಹಿರಿಯರ ಸಹಾಯ ಮುಂತಾದವುಗಳಿಗೆ ಅನುಕೂಲತೆ ನೀಡಬಲ್ಲನು. ಇಂದು ಒಂದು ಹಳೆಯ ಪರಿಚಯದ ಮೂಲಕ ನಿಮಗೆ ಉಪಯುಕ್ತವಾದ ಮಾಹಿತಿ ಬರಬಹುದು. ಬಹಳ ದಿನಗಳಿಂದ ನೀವು ಯಾರಿಂದಲಾದರೂ ಹಣ ಬರಬೇಕೆಂದು ಕಾಯುತ್ತಿದ್ದರೆ ಆ ವ್ಯಕ್ತಿಯೊಂದಿಗೆ ಮಾತನಾಡುವ ಪರಿಸ್ಥಿತಿ ಬರಬಹುದು. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸುವ ಅವಕಾಶವಿದೆ. ಉದ್ಯೋಗಿಗಳಿಗೆ ನಿಮ್ಮ ಕೆಲಸದ ಬಗ್ಗೆ ಒಬ್ಬ ಉನ್ನತಾಧಿಕಾರಿ ಮಾತನಾಡುವ ಅವಕಾಶವಿದೆ. ಇಷ್ಟು ದಿನ ನೀವು ಮಾಡಿದ ಕೆಲಸ ಯಾರಿಗೂ ಕಾಣಿಸಲಿಲ್ಲ ಎಂದು ಅನಿಸಿದ್ದರು, ಈಗ ಅದರ ಮೌಲ್ಯ ಯಾರಿಗೂ ಅರ್ಥವಾಗುತ್ತದೆ. ಆದರೆ ಚಂದ್ರನು ವೃಶ್ಚಿಕದಲ್ಲಿರುವುದರಿಂದ ಮನಸ್ಸಿನಲ್ಲಿ ಅನುಮಾನವೂ ಹೆಚ್ಚಾಗಬಹುದು. ಯಾರೋ ತಡವಾಗಿ ಫೋನ್ ಮಾಡಿದರು ಎಂದು ತಕ್ಷಣವೇ ಏನೋ ಆಗುತ್ತಿದೆ ಎಂದು ಅಂದುಕೊಳ್ಳಬೇಡಿ. ಮೊದಲು ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳಿ. ರಾಹುವು ಕುಂಭದಲ್ಲಿದ್ದು ಮಕರ ರಾಶಿಗೆ 2ನೇ ಸ್ಥಾನದಲ್ಲಿ ಹಣ, ಕುಟುಂಬ, ಮಾತು ಮುಂತಾದ ವಿಷಯಗಳ ಮೇಲೆ ಪ್ರಭಾವ ಮುಂದುವರಿಸುತ್ತಾನೆ. ಆದ್ದರಿಂದ ಹಣ ಬರುವ ಅವಕಾಶವಿದ್ದರೂ ಮಾತಿನಿಂದ ಸಮಸ್ಯೆಯಾಗದಂತೆ ಎಚ್ಚರವಹಿಸಬೇಕು. ನಿಮ್ಮ ಗಳಿಕೆಯ ಬಗ್ಗೆ ಎಲ್ಲರೊಂದಿಗೂ ಹೇಳಿಕೊಳ್ಳಬೇಡಿ. ನಿಮಗೆ ಎಷ್ಟು ಹಣ ಬಂದಿದೆ, ಎಲ್ಲಿ ಹೂಡಿಕೆ ಮಾಡಿದ್ದೀರಿ, ಎಷ್ಟು ಉಳಿತಾಯವಿದೆ ಎಂಬ ವಿಷಯಗಳನ್ನು ಅನಗತ್ಯವಾಗಿ ಹೊರಗೆ ಹೇಳುವುದನ್ನು ಕಡಿಮೆ ಮಾಡಿ. ಇಂದು ನಿಮಗೆ ಮುಖ್ಯವಾಗಿ ನೆನಪಿರಬೇಕಾದ ವಿಷಯವೇನೆಂದರೆ, ಒಂದು ಸಣ್ಣ ಆರ್ಥಿಕ ಅವಕಾಶವು ದೊಡ್ಡ ಮಾರ್ಗಕ್ಕೆ ಮೊದಲ ಹೆಜ್ಜೆಯಾಗಬಹುದು. ಸಣ್ಣದೆಂದು ನಿರ್ಲಕ್ಷಿಸದೆ ಅದು ನಿಜವಾಗಿಯೂ ಉಪಯುಕ್ತವಾಗುತ್ತಿದೆಯೇ ಎಂದು ಪರಿಶೀಲಿಸಿ. ಆಗಸ್ಟ್ 21 ಶುಕ್ರವಾರ. ಉದ್ಯೋಗ, ವ್ಯಾಪಾರ, ಸಂಬಂಧಗಳಲ್ಲಿ ನಿಮ್ಮ ಮಾತಿಗೆ ಬಲ ಬರುವ ಸಮಯ. ಆಗಸ್ಟ್ 21ರಂದು ಶುಕ್ಲ ನವಮಿ, ಅನುರಾಧ ನಕ್ಷತ್ರದ ಪ್ರಭಾವ ಪ್ರಧಾನವಾಗಿರುತ್ತದೆ. ಹೈದರಾಬಾದ್ ಪಂಚಾಂಗ ವಿವರಗಳಲ್ಲಿ 21ನೇ ತಾರೀಖಿಗೆ ನವಮಿ, ಅನುರಾಧ ನಕ್ಷತ್ರ ತೋರಿಸಲ್ಪಡುತ್ತಿವೆ. ಇಂದು ಚಂದ್ರನು ಮಕರ ರಾಶಿಗೆ ದ್ವಾದಶ ಸ್ಥಾನವಾದ ಧನುಸ್ಸಿನತ್ತ ಚಲಿಸುತ್ತಿರುವ ಪ್ರಭಾವವಿರುವುದರಿಂದ ವೆಚ್ಚಗಳು, ದೂರ ಪ್ರಯಾಣಗಳು, ನಿದ್ರೆ, ವಿದೇಶಿ ಅಥವಾ ದೂರದ ಪ್ರದೇಶದ ಸಂಬಂಧಗಳಂತಹ ಅಂಶಗಳು ಮುಂದೆ ಬರಬಹುದು. ಇಲ್ಲಿ ಶನಿಯು ತನ್ನ ಸ್ವಭಾವಕ್ಕೆ ತಕ್ಕಂತೆ ಮಾತುಗಳಿಂದಲ್ಲ, ಕೆಲಸದಿಂದ ನಿರೂಪಿಸು ಎಂಬ ಪರಿಸ್ಥಿತಿಯನ್ನು ನಿರ್ಮಿಸುತ್ತಾನೆ. ಶನಿಯು 3ನೇ ಸ್ಥಾನದಲ್ಲಿ ವಕ್ರಗತಿಯಲ್ಲಿರುವುದರಿಂದ ಹಿಂದೆ ನೀವು ಮಾಡಿದ ಪ್ರಯತ್ನಗಳಲ್ಲಿ ಯಾವುದು ಸರಿಯಾಗಿ ಕೆಲಸ ಮಾಡಲಿಲ್ಲವೋ ಅದನ್ನು ಮತ್ತೆ ಪರಿಶೀಲಿಸಬೇಕಾಗುತ್ತದೆ. ಉದ್ಯೋಗದಲ್ಲಿ ಒಮ್ಮೆ ವಿಫಲವಾದ ವಿಧಾನವನ್ನು ಮತ್ತೆ ಅದೇ ರೀತಿ ಪ್ರಯತ್ನಿಸಬೇಡಿ. ಹೊಸ ಪದ್ಧತಿಯನ್ನು ಬಳಸಿ. ಬುಧನು ಸಿಂಹದಲ್ಲಿರುವುದರಿಂದ ನಿಮ್ಮ ಮಾತು, ಲೆಕ್ಕಾಚಾರಗಳು, ದಾಖಲೆಗಳು, ರಹಸ್ಯ ವಿಷಯಗಳು ಪ್ರಮುಖವಾಗುತ್ತವೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಯಾರ ಬಗ್ಗೆ ಏನು ಮಾತನಾಡುತ್ತಿದ್ದೀರೋ ಎಚ್ಚರ. ನೀವು ಹೇಳಿದ ಒಂದು ಸಣ್ಣ ಮಾತು ಕೂಡ ಮತ್ತೊಬ್ಬರ ಕಿವಿಗೆ ಬಿದ್ದು ದೊಡ್ಡ ವಿಷಯವಾಗಬಹುದು. ವ್ಯಾಪಾರಿಗಳು ಒಪ್ಪಂದಗಳನ್ನು ಮಾಡುವಾಗ ದಾಖಲೆಗಳನ್ನು ಓದಿ ಸಹಿ ಮಾಡಬೇಕು. ಗುರುವು ಕರ್ಕಾಟಕದಲ್ಲಿರುವುದರಿಂದ ಭಾಗಸ್ವಾಮ್ಯ ವ್ಯವಹಾರಗಳಲ್ಲಿ ಸಹಾಯ ಸಿಗುವ ಅವಕಾಶವಿದ್ದರೂ ಗುರು ಇದ್ದಾನೆಂದು ಎಲ್ಲವನ್ನೂ ಕಣ್ಣು ಮುಚ್ಚಿ ನಂಬುವುದು ಸರಿಯಲ್ಲ. ಒಳ್ಳೆಯ ಮನುಷ್ಯನಾಗಿದ್ದರೂ ಲೆಕ್ಕಾಚಾರಗಳು ಸ್ಪಷ್ಟವಾಗಿರಬೇಕು. ಪ್ರೀತಿಯಲ್ಲಿರುವವರಿಗೆ ಹಿಂದೆ ನಡೆದ ಅಪಾರ್ಥವನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಬರಬಹುದು. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ, ನೀವೇ ಮೊದಲು ಮಾತನಾಡಿದರೆ ಸಮಸ್ಯೆ ಕಡಿಮೆಯಾಗುವ ಸಾಧ್ಯತೆಯಿದೆ. ಆದರೆ ಹಳೆಯ ವಿಷಯಗಳನ್ನೆಲ್ಲ ಒಂದೇ ಬಾರಿಗೆ ಹೊರಗೆ ತೆಗೆದು ವಾದ ಮಾಡಬೇಡಿ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಕೌಟುಂಬಿಕ ಪರಿಚಯಗಳ ಮೂಲಕ ಸಂಬಂಧದ ಬಗ್ಗೆ ಚರ್ಚೆ ಬರಬಹುದು. ಇಲ್ಲಿ ಗುರುವಿನ 7ನೇ ಸ್ಥಾನದ ಪ್ರಭಾವ ಸಹಕರಿಸುತ್ತದೆ. ಆದರೆ ಮಕರ ರಾಶಿಯವರಿಗೊಂದು ಸಲಹೆ: ಒಬ್ಬರ ಮಾತು ಕೇಳಿ ಮತ್ತೊಬ್ಬರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ನೀವೇ ಸ್ವತಃ ಮಾತನಾಡಿ ತಿಳಿದುಕೊಳ್ಳಿ. ಇಂದು ದೂರ ಪ್ರಯಾಣ ಮಾಡಬೇಕಾಗಿ ಬಂದರೆ ಸ್ಥಳೀಯ ಪಂಚಾಂಗದಲ್ಲಿನ ಅನುಕೂಲಕರ ಸಮಯವನ್ನು ನೋಡಿಕೊಳ್ಳುವುದು ಒಳ್ಳೆಯದು. ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರಪಡದಿರುವುದೇ ಇಂದು ನಿಮಗೆ ನಿಜವಾದ ಬಲ. ಆಗಸ್ಟ್ 22 ಶನಿವಾರ. ಶತ್ರು ಯಾರೆಂದು ತಿಳಿದುಕೊಳ್ಳುವುದಕ್ಕಿಂತ ಅವರ ಪ್ರಭಾವ ನಿಮ್ಮ ಮೇಲಿಲ್ಲದಂತೆ ಮಾಡುವುದೇ ಮುಖ್ಯ.
ಆಗಸ್ಟ್ 22ರಂದು ಶುಕ್ಲ ದಶಮಿ ಜ್ಯೇಷ್ಠ ನಕ್ಷತ್ರದ ಪ್ರಭಾವವಿರುತ್ತದೆ. 23ರಂದು ಏಕಾದಶಿ ಮೂಲ ನಕ್ಷತ್ರ ಬರುತ್ತದೆ ಎಂದು ಹೈದರಾಬಾದ್ ಪಂಚಾಂಗದ ವಿವರಗಳು ಸೂಚಿಸುತ್ತಿವೆ. ಇಂದು ಮಕರ ರಾಶಿಗೆ ತುಂಬಾ ಆಸಕ್ತಿಕರವಾದ ಗ್ರಹ ಪ್ರಭಾವವಿರುತ್ತದೆ. ಶನಿಯು ನಿಮ್ಮ 3ನೇ ಸ್ಥಾನದಲ್ಲಿ ವಕ್ರವಾಗಿದ್ದು, ನಿಮ್ಮಲ್ಲಿನ ಧೈರ್ಯವನ್ನು ಹೊರಗೆ ತರಲು ಪರಿಸ್ಥಿತಿಗಳು ಏರ್ಪಡುತ್ತವೆ. ಇಷ್ಟುವರೆಗೆ ಹೀಗೆ ಮಾಡಿದರೆ ಏನಾಗುತ್ತದೋ ಎಂದು ಆಲೋಚಿಸಿ ಹಿಂದೆ ಸರಿದಿದ್ದಲ್ಲಿ ಈಗ ನಾನು ಪ್ರಯತ್ನಿಸುತ್ತೇನೆ ಎಂಬ ಧೈರ್ಯ ಬರುತ್ತದೆ. ಸೂರ್ಯ ಬುಧರು ಸಿಂಹದಲ್ಲಿದ್ದು ಮಕರ ರಾಶಿಗೆ 8ನೇ ಸ್ಥಾನವು ಚುರುಕಾಗಿರುತ್ತದೆ. ಆದ್ದರಿಂದ ಹಳೆಯ ರಹಸ್ಯ, ಹಳೆಯ ದಾಖಲೆ, ಹಳೆಯ ಹಣ, ಹಳೆಯ ಸಮಸ್ಯೆ, ಗತಕಾಲದಲ್ಲಿ ನಿಂತುಹೋದ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇಲ್ಲೇ ನಿಮ್ಮ ಪ್ರಮುಖ ಅಂಶ ಬಲಗೊಳ್ಳುತ್ತದೆ. ನಿಮಗೆ ವಿರುದ್ಧವಾಗಿ ಯಾರಾದರೂ ಮಾಡಿದ ಕೆಲಸವಿದ್ದರೆ ಅದರ ಪ್ರಭಾವ ಬಯಲಾಗುವ ಅವಕಾಶವಿದೆ. ಆದರೆ ಸೇಡು ತೀರಿಸಿಕೊಳ್ಳಲು ಓಡಬೇಡಿ. ಏಕೆಂದರೆ ಶನಿಯ ವಕ್ರಸ್ಥಿತಿಯು ನಿಮಗೊಂದು ವಿಷಯ ಕಲಿಸುತ್ತದೆ. ಎದುರಾಳಿಯನ್ನು ಸೋಲಿಸುವುದಕ್ಕಿಂತ ಅವನು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರದಂತೆ ಮಾಡುವುದೇ ನಿಜವಾದ ಗೆಲುವು. ವ್ಯಾಪಾರಿಗಳು ಇಂದು ಹಳೆಯ ಬಾಕಿಗಳು, ಖಾತೆಗಳು, ತೆರಿಗೆಗಳು, ಒಪ್ಪಂದಗಳು, ಭಾಗಸ್ವಾಮ್ಯದ ಲೆಕ್ಕಾಚಾರಗಳನ್ನು ಒಮ್ಮೆ ಪರಿಶೀಲಿಸಿ. ಯಾವುದೇ ತಪ್ಪು ಕಂಡರೆ ತಕ್ಷಣ ಸರಿಪಡಿಸಿ. ಉದ್ಯೋಗಿಗಳು ಕಚೇರಿಯಲ್ಲಿ ನಿಮಗೆ ವಿರುದ್ಧವಾಗಿ ಮಾತನಾಡುತ್ತಿರುವ ವ್ಯಕ್ತಿಯ ಬಗ್ಗೆ ಎಲ್ಲರೊಂದಿಗೆ ಚರ್ಚಿಸದೆ ನಿಮ್ಮ ಕೆಲಸವನ್ನು ಸಾಕ್ಷ್ಯಾಧಾರಗಳೊಂದಿಗೆ ಪೂರ್ಣಗೊಳಿಸಿ. ಆಗ ಯಾರಾದರೂ ನಿಮ್ಮ ಮೇಲೆ ತಪ್ಪು ಹೊರಿಸಿದರೂ ನಿಮ್ಮ ಕೆಲಸವೇ ನಿಮಗೆ ರಕ್ಷಣೆಯಾಗಿರುತ್ತದೆ. ಹಣದ ವಿಷಯಕ್ಕೆ ಬಂದರೆ ರಾಹು 2ನೇ ಸ್ಥಾನದಲ್ಲಿರುವುದರಿಂದ ಒಮ್ಮೆಲೇ ಬಂದ ಲಾಭವನ್ನು ನೋಡಿ ದೊಡ್ಡ ಖರ್ಚು ಮಾಡಬೇಕೆಂಬ ಆಸೆ ಬರಬಹುದು. ಅದನ್ನು ನಿಯಂತ್ರಿಸಬೇಕು. ಇಂದು ಬಂದ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡದೆ ಕೊಂಡ ಭಾಗವನ್ನು ಕಾಯ್ದಿರಿಸಿ. ಕುಟುಂಬದಲ್ಲೂ ಮಾತಿಗೆ ಮೌಲ್ಯವಿರುತ್ತದೆ. ಮುಖ್ಯವಾಗಿ ಮನೆಯಲ್ಲಿ ಹಿರಿಯರ ಮುಂದೆ ಕೋಪದಿಂದ ಮಾತನಾಡಬೇಡಿ. ಶನಿವಾರವಾಗಿರುವುದರಿಂದ ಶನಿ ದೇವನ ಪ್ರಾರ್ಥನೆ, ಕಪ್ಪು ಎಳ್ಳು, ದಾನ, ಬಡವರಿಗೆ ಅನ್ನದಾನ ಮುಂತಾದ ಸಾತ್ವಿಕ ಪರಿಹಾರಗಳನ್ನು ಮಾಡಬಹುದು. ಇಂದು ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಇಷ್ಟು ದಿನ ನಿಮಗೆ ತೊಂದರೆ ನೀಡಿದ ವ್ಯಕ್ತಿ ಇನ್ನೂ ಇದ್ದರೂ ಅವನ ಮಾತಿಗೆ ನಿಮ್ಮ ಜೀವನದಲ್ಲಿರುವ ಬಲ ಕಡಿಮೆಯಾಗುತ್ತಿದೆ. ಆಗಸ್ಟ್ 23 ಆದಿವಾರ, ಏಕಾದಶಿಯ ದಿನ ಹೊಸ ದಿಕ್ಸೂಚಿ ಕಾಣಿಸುವ ಸಮಯ. ಆಗಸ್ಟ್ 23ರಂದು ಶುಕ್ಲ ಏಕಾದಶಿ ಮೂಲ ನಕ್ಷತ್ರದ ಪ್ರಭಾವವಿರುತ್ತದೆ. ಹೈದರಾಬಾದ್ ಪಂಚಾಂಗ ಕ್ಯಾಲೆಂಡರ್ನಲ್ಲಿಯೂ ಈ ದಿನಾಂಕವನ್ನು ಏಕಾದಶಿ ಮೂಲ ನಕ್ಷತ್ರವೆಂದು ತೋರಿಸುತ್ತಿದ್ದಾರೆ. ಇಂದು ಚಂದ್ರನು ಮಕರ ರಾಶಿಗೆ ದ್ವಾದಶ ಸ್ಥಾನದಿಂದ ನಿಮ್ಮ ರಾಶಿಯತ್ತ ಬದಲಾಗುವ ದಾರಿಯಲ್ಲಿರುವುದರಿಂದ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ ಅಥವಾ ಇನ್ನು ನಾನು ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಭಾವನೆ ಉಂಟಾಗಬಹುದು. ಸೂರ್ಯನು ಇನ್ನೂ ಸಿಂಹದಲ್ಲಿರುವುದರಿಂದ 8ನೇ ಸ್ಥಾನಕ್ಕೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಮುಗಿಸಬೇಕಾದ ಅಗತ್ಯ ಕಂಡುಬರುತ್ತಿದೆ. ಬುಧನ ಪ್ರಭಾವದಿಂದಾಗಿ ಒಂದು ಪ್ರಮುಖ ಮಾಹಿತಿ, ಫೋನ್, ದಾಖಲೆ, ಲೆಕ್ಕ, ಚರ್ಚೆ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬಹುದು. ಗುರುವು 7ನೇ ಸ್ಥಾನದಲ್ಲಿರುವುದರಿಂದ ಒಬ್ಬ ಮನುಷ್ಯನ ಮೂಲಕ ಮಾರ್ಗ ತೆರೆದುಕೊಳ್ಳುವ ಅವಕಾಶವಿದೆ. ಅದು ವ್ಯಾಪಾರ ಭಾಗಸ್ವಾಮಿಯಾಗಿರಬಹುದು, ಜೀವನ ಸಂಗಾತಿಯಾಗಿರಬಹುದು, ಕೌಟುಂಬಿಕ ಹಿರಿಯರಿರಬಹುದು, ಉದ್ಯೋಗದಲ್ಲಿ ಉನ್ನತಾಧಿಕಾರಿಯಾಗಿರಬಹುದು. ನೀವು ಒಂಟಿಯಾಗಿ ಎಲ್ಲವನ್ನೂ ಮಾಡಬೇಕೆಂಬ ಆಲೋಚನೆ ಕಡಿಮೆ ಮಾಡಿ ಸರಿಯಾದ ವ್ಯಕ್ತಿಯ ಸಹಾಯ ಪಡೆದರೆ ಮುಂದೆ ಸಾಗುವುದು ಸುಲಭವಾಗುತ್ತದೆ. ಪ್ರೀತಿಯಲ್ಲಿರುವವರಿಗೆ ಇಂದು ಒಂದು ಸ್ಪಷ್ಟ ನಿರ್ಧಾರದ ಅಗತ್ಯವಿರಬಹುದು. ಸಂಬಂಧ ನಿಜವಾಗಿಯೂ ಮುಂದುವರಿಯಬೇಕೇ ಅಥವಾ ಗತಕಾಲದ ನೋವನ್ನು ಹೊರಬೇಕೇ ಎಂಬ ವಿಷಯ ನಿಮಗೆ ಅರ್ಥವಾಗುತ್ತದೆ. ವಿವಾಹಿತರಿಗೆ ಕೌಟುಂಬಿಕ ಭವಿಷ್ಯದ ಬಗ್ಗೆ ಒಂದು ಪ್ರಮುಖ ಚರ್ಚೆ ನಡೆಯಬಹುದು. ಹಣದ ವಿಷಯದಲ್ಲಿ ಮಾತ್ರ ಆಸೆಪಟ್ಟು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ರಾಹು 2ನೇ ಸ್ಥಾನದಲ್ಲಿರುವುದರಿಂದ ಮಾತಿನ ಜೊತೆಗೆ ಹಣದ ವಿಷಯದಲ್ಲೂ ನಿಯಂತ್ರಣ ಅಗತ್ಯ. ಈಗಲೇ ಹೂಡಿಕೆ ಮಾಡಬೇಕು, ಇಲ್ಲದಿದ್ದರೆ ಅವಕಾಶ ಹೊರಟು ಹೋಗುತ್ತದೆ ಎಂದು ಯಾರಾದರೂ ಆತುರಪಡಿಸಿದರೂ ಒಂದು ದಿನ ಯೋಚಿಸಿ. ಮಕರ ರಾಶಿಯವರಿಗೆ ನಿಜವಾದ ಲಾಭ ಆತುರದಲ್ಲಿ ಬರುವುದಿಲ್ಲ. ಬಲವಾದ ನಿರ್ಧಾರ ತಳೆದ ನಂತರ ಸ್ಥಿರವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನಿದ್ರೆ, ಆಯಾಸ, ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು. ಯಾವುದಾದರೂ ಆರೋಗ್ಯ ಸಮಸ್ಯೆ ಈಗಾಗಲೇ ಇದ್ದರೆ ಅದನ್ನು ಜ್ಯೋತಿಷ್ಯ ಪರಿಹಾರದಿಂದ ಮಾತ್ರವೇ ಬಿಡದೆ ವೈದ್ಯಕೀಯ ಸಲಹೆ ಪಡೆಯಬೇಕು. ಏಕಾದಶಿಯಾದ್ದರಿಂದ ನಿಮ್ಮ ಆಚಾರ, ಆರೋಗ್ಯಕ್ಕೆ ಅನುಕೂಲಕರವಾಗಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸುತ್ತಾ ವಿಷ್ಣುವನ್ನು ಅಥವಾ ನಿಮ್ಮ ಇಷ್ಟದೇವತೆಯನ್ನು ಪ್ರಾರ್ಥಿಸಬಹುದು. ಇಂದು ನಿಮಗೆ ಅತ್ಯಂತ ಉಪಯುಕ್ತವಾಗುವ ಸಂಗತಿಯೊಂದಿದೆ. ಹಳೆಯ ಜನರ ಮೇಲಿನ ಕೋಪವನ್ನು ಕಡಿಮೆ ಮಾಡಿ ಹೊಸ ಅವಕಾಶದ ಮೇಲೆ ಗಮನ ಹರಿಸುವುದು. ಏಕೆಂದರೆ ಗ್ರಹಗಳ ಚಲನೆಯು ನಿಮಗೆ ಹೇಳುತ್ತಿರುವ ಬದಲಾವಣೆ ಹೊರಗಿನ ಪ್ರಪಂಚಕ್ಕಿಂತ ಮೊದಲು ನಿಮ್ಮ ನಿರ್ಧಾರದಲ್ಲಿ ಪ್ರಾರಂಭವಾಗುತ್ತದೆ. ಆರ್ಥಿಕ ಪರಿಸ್ಥಿತಿ, ಕೈಗೆ ಬರುವ ಹಣವನ್ನು ಉಳಿಸಿಕೊಳ್ಳುವುದೇ ಅಸಲು ಯಶಸ್ಸು. ಮಕರ ರಾಶಿಯವರಿಗೆ ಈ 4 ದಿನಗಳಲ್ಲಿ ಹಣದ ವಿಷಯದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ರಾಹು ಕುಂಭ ರಾಶಿಯಲ್ಲಿರುವುದರಿಂದ ನಿಮಗೆ 2ನೇ ಸ್ಥಾನವಾದ ಧನಸ್ಥಾನದ ಮೇಲೆ ಪ್ರಭಾವ ಮುಂದುವರಿಯುತ್ತದೆ. ಆದ್ದರಿಂದ
ಹಣ ಗಳಿಸಬೇಕೆಂಬ ಆಲೋಚನೆಯ ಜೊತೆಗೆ ಬಂದ ಹಣ ಎಲ್ಲಿ ಖರ್ಚಾಗುತ್ತಿದೆ ಎಂಬುದನ್ನು ಜಾಗರೂಕತೆಯಿಂದ ಗಮನಿಸಬೇಕು. ಅದೇ ಸಮಯದಲ್ಲಿ ಗುರುವು ಕರ್ಕಾಟಕದಲ್ಲಿ ನಿಮ್ಮ 7ನೇ ಸ್ಥಾನದಲ್ಲಿರುವುದರಿಂದ ಒಬ್ಬ ವ್ಯಕ್ತಿಯ ಮೂಲಕ ಆರ್ಥಿಕ ಪ್ರಯೋಜನ ಸಿಗಲು ಅವಕಾಶವಿದೆ. ಅದು ವ್ಯಾಪಾರ ಭಾಗಸ್ವಾಮಿಯಾಗಿರಬಹುದು, ಗ್ರಾಹಕರಾಗಿರಬಹುದು, ಜೀವನ ಸಂಗಾತಿಯಾಗಿರಬಹುದು, ಕೌಟುಂಬಿಕ ಪರಿಚಯವಾಗಿರಬಹುದು. ಮುಖ್ಯವಾಗಿ ಇಷ್ಟು ದಿನ ನಿಮಗೆ ಬರಬೇಕಾದ ಹಣ ಯಾರ ಬಳಿಯೋ ನಿಂತು ಹೋಗಿದ್ರೆ ಈಗ ಆ ವಿಷಯ ಮತ್ತೆ ಮುನ್ನಡೆಯೋ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆಗಸ್ಟ್ 20ರಂದು ಚಂದ್ರನು ವೃಶ್ಚಿಕದಲ್ಲಿದ್ದು ಮಕರ ರಾಶಿಗೆ 11ನೇ ಸ್ಥಾನವನ್ನು ಪ್ರಭಾವಿಸುವುದರಿಂದ ಲಾಭಗಳು, ಪರಿಚಯಗಳು, ಆದಾಯದ ಮಾರ್ಗಗಳು ಚುರುಕಾಗಿರುವ ಸಾಧ್ಯತೆಯಿದೆ. ಆಗಸ್ಟ್ 21ರಂದು ಚಂದ್ರನು ಧನುಸ್ಸಿಗೆ ಹೋಗುವುದರಿಂದ ಸ್ವಲ್ಪ ಒತ್ತಡ ಅಥವಾ ನಾನು ಮಾಡುತ್ತಿರುವ ಕೆಲಸ ಯಾರಿಗಾದರೂ ಕಾಣಿಸುತ್ತಿದೆಯೇ ಎಂಬ ಆಲೋಚನೆ ಬರಬಹುದು. ಆದರೆ ಅದೇ ದಿನ ನಿಮ್ಮ ಪ್ರಯತ್ನ ವ್ಯರ್ಥವಾಗಲಿಲ್ಲ ಎಂದು ಅರ್ಥವಾಗುವ ಸಂಕೇತ ಬರಬಹುದು. ಆಗಸ್ಟ್ 22ರಂದು ಸಾಯಂಕಾಲ 7:30ರ ಸುಮಾರಿಗೆ ಬುಧನು ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ. ಇದು ಮಕರ ರಾಶಿಗೆ 8ನೇ ಸ್ಥಾನದಲ್ಲಿ ಬುಧನ ಪ್ರಭಾವವನ್ನು ಹೆಚ್ಚಿಸುತ್ತದೆ. ದಾಖಲೆಗಳು, ಲೆಕ್ಕಾಚಾರಗಳು, ಮಾಹಿತಿ, ರಹಸ್ಯ ಚರ್ಚೆಗಳು ಮುಖ್ಯವಾಗುತ್ತವೆ. ಆದ್ದರಿಂದ ಆ ದಿನ ಕಚೇರಿಯಲ್ಲಿ ನೀವು ಕಳುಹಿಸುವ ಸಂದೇಶ, ಹಾಕುವ ಸಹಿ, ನೀಡುವ ಮಾಹಿತಿ ಎಲ್ಲವೂ ಜಾಗರೂಕತೆಯಿಂದ ಇರಬೇಕು. ಆಗಸ್ಟ್ 23ರಂದು ಚಂದ್ರನು ಮಕರ ರಾಶಿಗೆ ಸೇರುವ ಸಮಯದಲ್ಲಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ನೀವು ನಿಮ್ಮ ಸ್ಥಾನದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ. ಬಡ್ತಿಗಾಗಿ ಕಾಯುತ್ತಿರುವವರಿಗೆ ತಕ್ಷಣವೇ ಫಲಿತಾಂಶ ಸಿಗದಿದ್ದರೂ ಅದಕ್ಕೆ ಸಂಬಂಧಿಸಿದ ಚಲನವಲನ ಕಾಣಿಸಬಹುದು. ಉದ್ಯೋಗ ಬದಲಾಯಿಸಬೇಕೆಂದು ನೋಡುತ್ತಿರುವವರು ಸಹ ಹಳೆಯ ಪರಿಚಯದ ಮೂಲಕ ಹೊಸ ಅವಕಾಶವನ್ನು ತಿಳಿದುಕೊಳ್ಳುವ ಅವಕಾಶವಿದೆ. ಮುಖ್ಯವಾಗಿ ನಿಮ್ಮ ಮೇಲೆ ಅಸೂಯೆಯಿಂದ ಮಾತನಾಡುವ ಸಹೋದ್ಯೋಗಿಗೆ ಉತ್ತರಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಿ. ಶನಿ ನೀಡುವ ಯಶಸ್ಸು ನಿಧಾನವಾಗಿ ಬರುತ್ತದೆ, ಆದರೆ ಸ್ಥಿರವಾಗಿ ನಿಲ್ಲುತ್ತದೆ. ಉದ್ಯೋಗ, ಪದೋನ್ನತಿ. ನಿಮ್ಮನ್ನೂ ಕೀಳಾಗಿ ನೋಡಿದವರೇ ನಿಮ್ಮ ಕೆಲಸದ ಮೌಲ್ಯವನ್ನು ಗುರುತಿಸುವ ಪರಿಸ್ಥಿತಿ. ಉದ್ಯೋಗ ಮಾಡುತ್ತಿರುವ ಮಕರ ರಾಶಿಯವರಿಗೆ ಆಗಸ್ಟ್ 20ರಿಂದ 23ರ ಮಧ್ಯೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ನಿಮ್ಮ ರಾಶ್ಯಾಧಿಪತಿ ಶನಿ ಮೀನದಲ್ಲಿ ವಕ್ರವಾಗಟ್ಟಿರುವುದರಿಂದ 3ನೇ ಸ್ಥಾನಕ್ಕೆ ಸಂಬಂಧಿಸಿದ ಸ್ವಯಂ ಶ್ರಮ, ಧೈರ್ಯ, ಜವಾಬ್ದಾರಿ, ಸಂವಹನ ವಿಷಯಗಳು ಬಲವಾಗಿ ಕೆಲಸ ಮಾಡುತ್ತಿವೆ. ಅಂದರೆ ನಿಮಗೆ ಯಾರೂ ಅವಕಾಶ ನೀಡದಿದ್ದರೂ ನೀವೇ ಸ್ವತಃ ಪ್ರಯತ್ನಿಸಿ ಸಾಧಿಸಬೇಕಾದ ಪರಿಸ್ಥಿತಿ ಇದೆ. ಸೂರ್ಯನು ಸಿಂಹದಲ್ಲಿರುವುದರಿಂದ 8ನೇ ಸ್ಥಾನಕ್ಕೆ ಸಂಬಂಧಿಸಿದ ರಹಸ್ಯ ವಿಷಯಗಳು, ಕಚೇರಿಯಲ್ಲಿ ಹಿಂಬದಿಯಲ್ಲಿ ನಡೆಯುತ್ತಿರುವ ಚರ್ಚೆಗಳು, ಹಳೆಯ ನಿರ್ಧಾರಗಳು ಹೊರಗೆ ಬರಬಹುದು. ಆಗಸ್ಟ್ 20ರಂದು ಚಂದ್ರನು 11ನೇ ಸ್ಥಾನದಲ್ಲಿರುವುದರಿಂದ ನಿಮ್ಮ ಕೆಲಸದ ಮೂಲಕ ಲಾಭ ಅಥವಾ ಪ್ರಶಂಸೆ ಪಡೆಯುವ ಅವಕಾಶವಿರುತ್ತದೆ. ಆಗಸ್ಟ್ 21ರಂದು ಚಂದ್ರನು ಧನುಸ್ಸಿಗೆ ಹೋಗುವುದರಿಂದ ಸ್ವಲ್ಪ ಒತ್ತಡ ಅಥವಾ ನಾನು ಮಾಡುತ್ತಿರುವ ಕೆಲಸ ಯಾರಿಗಾದರೂ ಕಾಣಿಸುತ್ತಿದೆಯೇ ಎಂಬ ಆಲೋಚನೆ ಬರಬಹುದು. ಆದರೆ ಅದೇ ದಿನ ನಿಮ್ಮ ಪ್ರಯತ್ನ ವ್ಯರ್ಥವಾಗಲಿಲ್ಲ ಎಂದು ಅರ್ಥವಾಗುವ ಸಂಕೇತ ಬರಬಹುದು. ಆಗಸ್ಟ್ 22ರಂದು ಸಾಯಂಕಾಲ 7:30ರ ಸುಮಾರಿಗೆ ಬುಧನು ಸಿಂಹಕ್ಕೆ ಪ್ರವೇಶಿಸುತ್ತಾನೆ. ಇದು ಮಕರ ರಾಶಿಗೆ 8ನೇ ಸ್ಥಾನದಲ್ಲಿ ಬುಧನ ಪ್ರಭಾವವನ್ನು ಹೆಚ್ಚಿಸುತ್ತದೆ. ದಾಖಲೆಗಳು, ಲೆಕ್ಕಾಚಾರಗಳು, ಮಾಹಿತಿ, ರಹಸ್ಯ ಚರ್ಚೆಗಳು ಮುಖ್ಯವಾಗುತ್ತವೆ. ಆದ್ದರಿಂದ ಆ ದಿನ ಕಚೇರಿಯಲ್ಲಿ ನೀವು ಕಳುಹಿಸುವ ಸಂದೇಶ, ಹಾಕುವ ಸಹಿ, ನೀಡುವ ಮಾಹಿತಿ ಎಲ್ಲವೂ ಜಾಗರೂಕತೆಯಿಂದ ಇರಬೇಕು. ಆಗಸ್ಟ್ 23ರಂದು ಚಂದ್ರನು ಮಕರ ರಾಶಿಗೆ ಸೇರುವ ಸಮಯದಲ್ಲಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ನೀವು ನಿಮ್ಮ ಸ್ಥಾನದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ. ಪ್ರಮೋಷನ್ಗಾಗಿ ಕಾಯುತ್ತಿರುವವರಿಗೆ ತಕ್ಷಣ ಫಲಿತಾಂಶ ಬಾರದಿದ್ದರೂ ಅದಕ್ಕೆ ಸಂಬಂಧಿಸಿದ ಚಲನೆ ಕಾಣಿಸಬಹುದು. ಉದ್ಯೋಗ ಬದಲಾಯಿಸಬೇಕೆಂದು ನೋಡುತ್ತಿರುವವರೂ ಸಹ ಹಳೆಯ ಪರಿಚಯದ ಮೂಲಕ ಹೊಸ ಅವಕಾಶ ತಿಳಿಯುವ ಸಾಧ್ಯತೆಯಿದೆ. ಮುಖ್ಯವಾಗಿ ನಿಮ್ಮ ಮೇಲೆ ಅಸೂಯೆಯಿಂದ ಮಾತನಾಡುವ ಸಹೋದ್ಯೋಗಿಗೆ ಉತ್ತರಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಿಸಿ. ಶನಿ ನೀಡುವ ಯಶಸ್ಸು ನಿಧಾನವಾಗಿ ಬರುತ್ತದೆ, ಆದರೆ ಸ್ಥಿರವಾಗಿ ನಿಲ್ಲುತ್ತದೆ. ವ್ಯಾಪಾರ, ಶತ್ರುಗಳು, ನಿಮಗೆ ಅಡ್ಡಲಾಗಿದ್ದ ವ್ಯಕ್ತಿಯ ಬಲ ಕಡಿಮೆಯಾಗುವ ಸಮಯ. ವ್ಯಾಪಾರದಲ್ಲಿರುವ ಮಕರ ರಾಶಿಯವರಿಗೆ ಈ 4 ದಿನಗಳಲ್ಲಿ ಪ್ರಧಾನವಾಗಿ ಸಂಬಂಧಗಳ ಮೂಲಕ ಬದಲಾವಣೆ ಬರುತ್ತದೆ. ಗುರುವು ಕರ್ಕಾಟಕದಲ್ಲಿ ನಿಮ್ಮ 7ನೇ ಸ್ಥಾನದಲ್ಲಿರುವುದರಿಂದ ವ್ಯಾಪಾರ ಭಾಗಸ್ವಾಮಿಗಳು, ಗ್ರಾಹಕರು, ಒಪ್ಪಂದಗಳು, ಜನರೊಂದಿಗಿನ ಸಂಬಂಧಗಳಂತಹ ವಿಷಯಗಳಿಗೆ ಬಲವಿರುತ್ತದೆ. ಅದಕ್ಕಾಗಿಯೇ ಹೊಸ ಗ್ರಾಹಕರಿಗಾಗಿ ಮಾತ್ರ ನೋಡದೆ ಹಳೆಯ ಗ್ರಾಹಕರನ್ನೂ ಸಂಪರ್ಕಿಸಿ. ಆಗಸ್ಟ್ 20ರಂದು ಚಂದ್ರನು ವೃಶ್ಚಿಕದಲ್ಲಿರುವುದರಿಂದ ಲಾಭಸ್ಥಾನದ ಪ್ರಭಾವವು ನಿಮಗೆ ಹಳೆಯ ಪರಿಚಯಗಳ ಮೂಲಕ ಉಪಯುಕ್ತವಾಗುತ್ತದೆ. ಒಂದು ಫೋನ್ ಕಾಲ್, ಒಂದು ಸಂದೇಶ, ಒಂದು ಹಳೆಯ ಪರಿಚಯ ನಿಮಗೆ ನಿರೀಕ್ಷಿಸದ ಅವಕಾಶ ತರಬಹುದು. ಆಗಸ್ಟ್ 21ರಂದು ಚಂದ್ರನು ಧನುಸ್ಸಿಗೆ ಹೋಗುವುದರಿಂದ ದೂರದ ಪ್ರದೇಶದ ವ್ಯಾಪಾರ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸ ಬರಬಹುದು.
ಆಗಸ್ಟ್ 22ರಂದು ಜ್ಯೇಷ್ಠದಿಂದ ಮೂಲ ನಕ್ಷತ್ರಕ್ಕೆ ಚಂದ್ರನು ಬದಲಾಗುವುದರಿಂದ ವ್ಯಾಪಾರದಲ್ಲಿ ಮುಚ್ಚಿಟ್ಟ ಸಮಸ್ಯೆಯನ್ನು ಮೂಲದಿಂದಲೇ ಪರಿಹರಿಸಬೇಕಾದ ಅಗತ್ಯವಿರುತ್ತದೆ. ಆ ದಿನವೇ ಬುಧನು ಸಿಂಹಕ್ಕೆ ಬದಲಾಗುವುದರಿಂದ ಒಪ್ಪಂದಗಳು, ಲೆಕ್ಕಾಚಾರಗಳು, ತೆರಿಗೆಗಳು, ಸಾಲಗಳು, ಭಾಗಸ್ವಾಮ್ಯದ ದಾಖಲೆಗಳಂತಹವುಗಳನ್ನು ಜಾಗರೂಕತೆಯಿಂದ ನೋಡಬೇಕು. ಆಗಸ್ಟ್ 23ರಂದು ಚಂದ್ರನು ಮಕರ ರಾಶಿಗೆ ಸೇರುವುದರಿಂದ ವ್ಯಾಪಾರ ನಿರ್ಧಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಬರುತ್ತದೆ. ಈಗ ನಿಜವಾದ ಪ್ರಮುಖ ಅಂಶವೇನೆಂದರೆ, ಶತ್ರುಗಳ ಆಟ ಮುಗಿಯಿತು ಎಂದು ಭಾವಿಸಿ, ಆದರೆ ಶತ್ರುವನ್ನು ಹುಡುಕುವುದರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಯಾರೋ ನಿಮ್ಮ ವ್ಯಾಪಾರವನ್ನು ಹಾಳುಮಾಡಲು ಪ್ರಯತ್ನಿಸಿದ್ದರೆ, ನೀವು ದಾಖಲೆಗಳು, ಲೆಕ್ಕಾಚಾರಗಳು, ಗ್ರಾಹಕರ ಸಂಬಂಧಗಳನ್ನು ಬಲವಾಗಿರಿಸಿದ್ದರೆ ಅವರ ಪ್ರಭಾವ ಕಡಿಮೆಯಾಗುತ್ತದೆ. ನಿಮಗೆ ನಷ್ಟ ಮಾಡಲು ನೋಡಿದ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಅವನು ನಿಮ್ಮ ವ್ಯಾಪಾರದಲ್ಲಿ ಕಾಲಿಡದಂತೆ ನಿಮ್ಮ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳುವುದು ಒಳ್ಳೆಯದು. ಭಾಗಸ್ವಾಮ್ಯ ವ್ಯಾಪಾರದಲ್ಲಿ ಮಾತಿನ ಮೇಲೆ ಒಪ್ಪಂದ ಮಾಡಿಕೊಳ್ಳಬೇಡಿ, ಬರವಣಿಗೆಯಲ್ಲಿರಬೇಕು. ಯಾರೋ ನನ್ನನ್ನು ನಂಬಿ ಎಂದು ಹೇಳುವುದು ಮಾತ್ರವೇ ಸಾಕಾಗುವುದಿಲ್ಲ. ಲೆಕ್ಕಾಚಾರಗಳು ಸ್ಪಷ್ಟವಾಗಿದ್ದರೆ ಶತ್ರು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ನಷ್ಟ ಮಾಡುವುದು ಕಷ್ಟ. ದೂರವಾದ ಮನಸ್ಸುಗಳನ್ನು ಹತ್ತಿರ ಮಾಡುವ ಅವಕಾಶ. ಮಕರ ರಾಶಿಯವರಿಗೆ ಪ್ರೀತಿ, ವಿವಾಹದ ವಿಷಯದಲ್ಲಿ ಈ 4 ದಿನಗಳಲ್ಲಿ ಭಾವನಾತ್ಮಕ ಬದಲಾವಣೆಗಳು ಕಾಣಿಸಬಹುದು. ಮುಖ್ಯವಾಗಿ ಗುರುವು ಕರ್ಕಾಟಕದ 7ನೇ ಸ್ಥಾನದಲ್ಲಿರುವುದರಿಂದ ವಿವಾಹ ಸಂಬಂಧಗಳು, ಜೀವನ ಸಂಗಾತಿ, ಪ್ರೀತಿಯ ಸಂಬಂಧಗಳು, ಭಾಗಸ್ವಾಮ್ಯದ ಜೀವನ ಮುಂತಾದ ವಿಷಯಗಳಿಗೆ ರಕ್ಷಣೆ ನೀಡುವ ಪ್ರಭಾವವಿದೆ. ಆದರೆ ಸೂರ್ಯನು ಸಿಂಹದ 8ನೇ ಸ್ಥಾನದಲ್ಲಿರುವುದರಿಂದ ಮನಸ್ಸಿನಲ್ಲಿ ಬಚ್ಚಿಟ್ಟ ಮಾತು ಹೊರಬರಬಹುದು. ನೀವು ಬಹಳ ಕಾಲದಿಂದ ಒಂದು ವಿಷಯದ ಬಗ್ಗೆ ಸಂಕಟಪಡುತ್ತಿದ್ದರೆ ಆಗಸ್ಟ್ 20 ಅಥವಾ 21ರಂದು ಅದು ಮತ್ತೆ ಚರ್ಚೆಗೆ ಬರಬಹುದು. ಆಗಸ್ಟ್ 20ರಂದು ಚಂದ್ರನು ವೃಶ್ಚಿಕದಲ್ಲಿರುವುದರಿಂದ ಹಳೆಯ ನೆನಪುಗಳು ಹೆಚ್ಚಾಗಿ ನೆನಪಿಗೆ ಬರಬಹುದು. ಆಗಸ್ಟ್ 21ರಂದು ಚಂದ್ರನು ಧನುಸ್ಸಿಗೆ ಹೋಗುವುದರಿಂದ ನೀವು ಒಂಟಿಯಾಗಿರಬೇಕೆಂಬ ಭಾವನೆ ಬರಬಹುದು. ಆದರೆ ಆಗಸ್ಟ್ 22ರಂದು ಚಂದ್ರನು ಮೂಲ ನಕ್ಷತ್ರಕ್ಕೆ ಹೋದ ನಂತರ ಈ ಸಮಸ್ಯೆ ನಿಜವಾಗಿ ಎಲ್ಲಿ ಪ್ರಾರಂಭವಾಯಿತು ಎಂಬ ಆಲೋಚನೆ ಬರುತ್ತದೆ. ಅದೇ ಸಮಯದಲ್ಲಿ ಬುಧನು ಸಿಂಹಕ್ಕೆ ಪ್ರವೇಶಿಸುವುದರಿಂದ ಮುಚ್ಚಿಟ್ಟ ವಿಷಯಗಳನ್ನು ಮಾತುಗಳ ಮೂಲಕ ಹೊರಹಾಕುವ ಪರಿಸ್ಥಿತಿಯಿರುತ್ತದೆ. ಆದ್ದರಿಂದ ಆ ದಿನ ಕೋಪದಿಂದ ಮಾತನಾಡದೆ ನಿಧಾನವಾಗಿ ಮಾತನಾಡಿ. ಆಗಸ್ಟ್ 23ರಂದು ಚಂದ್ರನು ಮಕರಕ್ಕೆ ಬರುವುದರಿಂದ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತದೆ. ವಿವಾಹವಾಗದವರಿಗೆ ಕೌಟುಂಬಿಕ ಪರಿಚಯ ಅಥವಾ ಸ್ನೇಹಿತರ ಮೂಲಕ ಸಂಬಂಧ ಬರಬಹುದು. ವಿವಾಹಿತರಿಗೆ ಜೀವನ ಸಂಗಾತಿಯಿಂದ ಒಂದು ಪ್ರಮುಖ ಸಹಾಯ ಸಿಗಬಹುದು. ಕುಟುಂಬದಲ್ಲಿ ಬಹಳ ಕಾಲದಿಂದಿದ್ದ ಸಣ್ಣ ಜಗಳ ಕಡಿಮೆಯಾಗುವ ಸಾಧ್ಯತೆಯಿದೆ. ಮಕ್ಕಳ ಚದುರು ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವಿದೆ. ಮಕರ ರಾಶಿಯವರು ಪ್ರೀತಿಯಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ನೀವು ಮನಸ್ಸಿನಲ್ಲಿ ಪ್ರೀತಿಯನ್ನಿಟ್ಟುಕೊಂಡು ಹೊರಗೆ ಕಠಿಣವಾಗಿ ಕಂಡರೆ ಎದುರಿಗಿರುವವರಿಗೆ ನಿಮ್ಮ ಭಾವನೆ ಅರ್ಥವಾಗುವುದಿಲ್ಲ. ಈ 4 ದಿನಗಳಲ್ಲಿ ಒಮ್ಮೆಯಾದರೂ ಮನಸ್ಸಿನಲ್ಲಿರುವ ಮಾತನ್ನು ಮೃದುವಾಗಿ ಹೇಳಿ. ಆಗ ಸಂಬಂಧದಲ್ಲಿರುವ ಗೋಡೆ ಕೊಂಚ ಕಡಿಮೆಯಾಗುತ್ತದೆ. ನಿಮ್ಮ ಶರೀರ ನೀಡುವ ಸಣ್ಣ ಸಂಕೇತವನ್ನು ನಿರ್ಲಕ್ಷಿಸಬೇಡಿ. ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಈ 4 ದಿನಗಳಲ್ಲಿ ಪ್ರಧಾನವಾಗಿ ಒತ್ತಡ, ನಿದ್ರೆ, ಆಯಾಸ್, ಜೀರ್ಣಕ್ರಿಯೆಯಂತಹ ವಿಷಯಗಳ ಮೇಲೆ ಗಮನ ಅಗತ್ಯ. ಶನಿಯು ಮೀನದಲ್ಲಿ ವಕ್ರವಾಗಟ್ಟಿರುವುದರಿಂದ ಮಾನಸಿಕವಾಗಿ ಒಂದೇ ವಿಷಯವನ್ನು ಪದೇ ಪದೇ ಆಲೋಚಿಸುವ ಅಭ್ಯಾಸ ಹೆಚ್ಚಾಗಬಹುದು. ಸೂರ್ಯನು ಸಿಂಹದ 8ನೇ ಸ್ಥಾನದಲ್ಲಿರುವುದರಿಂದ ಶರೀರದಲ್ಲಿ ಆಯಾಸ ಬಂದಾಗ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಕೆಲಸ ಮಾಡುತ್ತಿರುವುದು ಒಳ್ಳೆಯದಲ್ಲ. ಆಗಸ್ಟ್ 20ರಂದು ಚಂದ್ರನು ವೃಶ್ಚಿಕದಲ್ಲಿರುವುದರಿಂದ ಭಾವನಾತ್ಮಕ ಒತ್ತಡ ಹೆಚ್ಚಾಗಿ ಅನಿಸಬಹುದು. ಆಗಸ್ಟ್ 21ರಂದು ಚಂದ್ರನು ಧನುಸ್ಸಿನಲ್ಲಿರುವುದರಿಂದ ವಿಶ್ರಾಂತಿಯ ಅಗತ್ಯ ಹೆಚ್ಚಾಗುತ್ತದೆ. ಆಗಸ್ಟ್ 22ರಂದು ಮೂಲ ನಕ್ಷತ್ರದ ಪ್ರಭಾವ ಪ್ರಾರಂಭವಾದ ನಂತರ ಹಳೆಯ ಅಭ್ಯಾಸಗಳಲ್ಲಿ ಯಾವುದು ನಿಮಗೆ ತೊಂದರೆ ಕೊಡುತ್ತಿದೆಯೋ ಗಮನಿಸಿ. ಆಗಸ್ಟ್ 23ರಂದು ಚಂದ್ರನು ಮಕರಕ್ಕೆ ಬರುವುದರಿಂದ ನಿಮ್ಮ ಶರೀರ ಮತ್ತು ಮನಸ್ಸಿನ ಬಗ್ಗೆ ನೀವು ಇನ್ನಷ್ಟು ಜಾಗರೂಕರಾಗಿ ಆಲೋಚಿಸಲು ಸಾಧ್ಯವಾಗುತ್ತದೆ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಕಡ್ಡಾಯ. ಜ್ಯೋತಿಷ್ಯ ಪರಿಹಾರವನ್ನು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವೆಂದು ಭಾವಿಸಬೇಡಿ. ಪ್ರಯಾಣದ ವಿಷಯದಲ್ಲಿ ಅಗತ್ಯವಿರುವ ಪ್ರಯಾಣಗಳನ್ನು ಮಾಡಬಹುದು. ಆದರೆ ಪ್ರಮುಖ ಕೆಲಸ ಪ್ರಾರಂಭಿಸುವ ಸಮಯವನ್ನು ಸ್ಥಳೀಯ ಪಂಚಾಂಗ ನೋಡಿ ನಿರ್ಧರಿಸುವುದು ಒಳ್ಳೆಯದು. ಉದಾಹರಣೆಗೆ ಹೈದರಾಬಾದ್ ಪಂಚಾಂಗದ ಪ್ರಕಾರ ಆಗಸ್ಟ್ 20ರಂದು ರಾಹುಕಾಲ ಮಧ್ಯಾಹ್ನ 1:53ರಿಂದ 3:27ರವರೆಗೆ, 21ರಂದು ಬೆಳಿಗ್ಗೆ 10:45ರಿಂದ 12:09ರವರೆಗೆ, 22ರಂದು ಬೆಳಿಗ್ಗೆ 9:01ರಿಂದ 10:45ರವರೆಗೆ ಇದೆ. ಇನ್ನು ನಿಮಗೆ ಶುಭಶಕ್ತಿ ನೀಡುವ ಸ್ಥಳಗಳ ವಿಷಯಕ್ಕೆ ಬಂದರೆ ಶಿವಾಲಯ, ಶನಿ ದೇವಾಲಯ, ಹನುಮಂತನ ದೇವಾಲಯ, ನವಗ್ರಹ ದೇವಾಲಯ, ವಿಷ್ಣುವಿನ ದೇವಾಲಯದಂತಹ ಪ್ರಶಾಂತವಾದ ದೇವಾಲಯಗಳನ್ನು ದರ್ಶಿಸಬಹುದು. ಮುಖ್ಯವಾಗಿ ಶನಿವಾರ ಶನಿದೇವನನ್ನು ದರ್ಶಿಸಿ ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದು ಒಳ್ಳೆಯದು.
ದೂರದ ಪ್ರದೇಶಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ನಿಮಗೆ ಹತ್ತಿರದಲ್ಲಿರುವ ಪ್ರಶಾಂತವಾದ ದೇವಾಲಯವೇ ಸಾಕಾಗುತ್ತದೆ. ಪ್ರಕೃತಿಯ ಮಧ್ಯೆ ಸ್ವಲ್ಪ ಸಮಯ ಕಳೆಯುವುದು ಸಹ ಮನಸ್ಸಿನಲ್ಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶತ್ರುಗಳ ಪ್ರಭಾವ ಕಡಿಮೆಯಾಗಿ ಧನಲಾಭಕ್ಕೆ ಮಾರ್ಗ ಬಲಗೊಳ್ಳಲು ಮಕರ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಶನಿವಾರ ಶನಿದೇವನನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಒಳ್ಳೆಯದು. ಬೆಳಿಗ್ಗೆ ಅಥವಾ ಸಾಯಂಕಾಲ ಓಂ ಶಂ ಶನೈಶ್ಚರಾಯ ನಮೋ ಎಂದು 108 ಬಾರಿ ಜಪಿಸಿ. ನಿಮಗೆ ಸಾಧ್ಯವಾದರೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಅಗತ್ಯವಿರುವ ವೃದ್ಧರಿಗೆ ಅನ್ನದಾನ ಮಾಡಿ. ಇದು ದೊಡ್ಡ ಖರ್ಚಿನಲ್ಲಿ ಮಾಡಬೇಕಾದ ಪರಿಹಾರವಲ್ಲ, ನಿಮಗೆ ಸಾಧ್ಯವಾದಷ್ಟು ಮಾಡುವುದೇ ಮುಖ್ಯ. ಆಗಸ್ಟ್ 20 ಗುರುವಾರವಾಗಿರುವುದರಿಂದ ಗುರುವಾರದಂದು ಗುರುವನ್ನು ಸ್ಮರಿಸಿ ಅರಿಶಿನ, ಕಡಲೆಬೇಳೆ ಅಥವಾ ನಿಮಗೆ ಸಾಧ್ಯವಾದ ಸಾತ್ವಿಕ ದಾನ ಮಾಡಬಹುದು. ಗುರುವು ಪ್ರಸ್ತುತ ಕರ್ಕಾಟಕದಲ್ಲಿರುವುದರಿಂದ ಮಕರ ರಾಶಿಗೆ ಭಾಗಸ್ವಾಮ್ಯ, ವಿವಾಹ ಸಂಬಂಧದ ವಿಷಯಗಳಲ್ಲಿ ಸಹಾಯಕ ಪ್ರಭಾವವಿದೆ. ಆದ್ದರಿಂದ ಹಿರಿಯರನ್ನು ಗೌರವಿಸುವುದು, ಗುರುಗಳನ್ನು ಗೌರವಿಸುವುದು ಕೂಡ ಉತ್ತಮ ಆಚಾರ. ಆಗಸ್ಟ್ 23 ಏಕಾದಶಿಯ ದಿನ ನಿಮ್ಮ ಆರೋಗ್ಯ, ಆಚಾರ ಅನುಕೂಲಿಸಿದರೆ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿ. ಏಕಾದಶಿ ತಿಥಿಯು ಆಗಸ್ಟ್ 22ರ ರಾತ್ರಿ ಪ್ರಾರಂಭವಾಗಿ 23ರಂದು ಮುಂದುವರಿಯುತ್ತದೆ ಎಂದು ಹೈದರಾಬಾದ್ ಪಂಚಾಂಗ ಸೂಚಿಸುತ್ತದೆ. ಇನ್ನೊಂದು ಪ್ರಮುಖ ಪರಿಹಾರ, ನಿಮಗೆ ನಷ್ಟ ಮಾಡಿದ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಂಡು ಪ್ರತಿದಿನ ಕೋಪಗೊಳ್ಳುವುದನ್ನು ಬಿಟ್ಟುಬಿಡಿ. ಯಾಕೆಂದರೆ ಅವನು ನಿಮ್ಮ ಬಳಿ ಇಲ್ಲದಿದ್ದರೂ ಅವನ ಬಗ್ಗೆ ಆಲೋಚಿಸುತ್ತಿದ್ದರೆ ನಿಮ್ಮ ಮನಃಶಾಂತಿಯನ್ನು ನೀವೇ ಅವನಿಗೆ ಕೊಟ್ಟಂತಾಗುತ್ತದೆ. ಶತ್ರುಗಳ ಆಟ ನಿಜವಾಗಿಯೂ ಮುಗಿಯಬೇಕೆಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಅವರಿಗಿರುವ ಸ್ಥಾನ ಮುಗಿಯಬೇಕು. ಸೇಡಲ್ಲ, ನಿಮ್ಮ ಬೆಳವಣಿಗೆಯೇ ನಿಮಗೆ ಉತ್ತರವಾಗಬೇಕು. ಮಕರ ರಾಶಿಯವರೇ, ಆಗಸ್ಟ್ 20, 21, 22, 23ರ ದಿನಾಂಕಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ವಿಷಯವನ್ನು ಭಯದಿಂದ ನೋಡಬೇಡಿ. ಕೆಲವು ವಿಷಯಗಳು ಮೊದಲು ಸಮಸ್ಯೆಯಂತೆ ಕಂಡರೂ ಅವುಗಳ ಹಿಂದೆ ನಿಮಗೆ ಉಪಯುಕ್ತವಾಗುವ ಬದಲಾವಣೆ ಅಡಗಿರಬಹುದು. ಇಷ್ಟು ದಿನ ನಿಮಗೆ ಅಡ್ಡಲಾಗಿದ್ದ ವ್ಯಕ್ತಿಗಳ ಪ್ರಭಾವ ಕಡಿಮೆಯಾಗುವುದು, ನಿಂತುಹೋದ ಕೆಲಸ ಮುನ್ನಡೆಯುವುದು, ಹಳೆಯ ಪರಿಚಯದ ಮೂಲಕ ಅವಕಾಶ ಬರುವುದು, ಹಣಕ್ಕೆ ಸಂಬಂಧಿಸಿದ ಮಾರ್ಗ ತೆರೆದುಕೊಳ್ಳುವುದು ಮುಂತಾದ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಕಾಣಿಸಬಹುದು. ಈ ಲೇಖನದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತೋ ಖಂಡಿತವಾಗಿ ಗಮನಿಸಿ. ಆಗಸ್ಟ್ 20ರಿಂದ 23ರವರೆಗೆ ನಿಮಗಾದ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಮಕರ ರಾಶಿಯ ವ್ಯಕ್ತಿಗೂ ಉಪಯುಕ್ತವಾಗಬಹುದು. ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ರಾಶಿಫಲಗಳು, ಆಧ್ಯಾತ್ಮಿಕ ವಿಷಯಗಳು ನಿಮಗೆ ನಿರಂತರವಾಗಿ ತಲುಪುತ್ತವೆ. ಮಕರ ರಾಶಿಯವರಿಗೆ ಶನಿದೇವನ ಅನುಗ್ರಹ, ಶ್ರೀ ಮಹಾವಿಷ್ಣುವಿನ ಕೃಪೆ, ಕುಟುಂಬದಲ್ಲಿ ಶಾಂತಿ, ಕೈಯಲ್ಲಿ ಹಣ, ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಿದ್ದೇವೆ. ಓಂ ಶಂ ಶನೈಶ್ಚರಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.